ಐಕೆಯಿಂದ ತುಂಬ ಐಟಮ್ಸ್ ತೊಗೊಂಬಂದಿದ್ದಾರೆ. ಇದು ನೋಡಿ, ಮಾರ್ನಿಂಗ್ ಫುಲ್ ಕೋಲ್ಡ್ ಇತ್ತು, ಇವಾಗ ಕಣ್ಬಿಡಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ರುಬ್ಕೊಳೋದಕ್ಕೆ ಆನಿಯನ್ನು, ಟೊಮೊಟೊ, ಶುಂಠಿ. ಶೇರಿಂಗ್ ಇಸ್ ಕೇರಿಂಗ್. ಆಕ್ಚುಲಿ ಅವಳು ಏನೇ ತಗೊಂಡ್ರು ನನಗೂ ಶೇರ್ ಮಾಡ್ತಾಳೆ, ನಾನೇನೇ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಭಂಡಾರಿ. ಇದು ನನ್ನ ಹೊಸ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ಅಮ್ಮ ಮನೆಗಿದ್ದೀನಿ. ಇವತ್ತು ಸಂಡೇ, ಬೇರೆ ಎಲ್ಲೂ ಪ್ಲ್ಯಾನ್ಸ್ ಇರಲಿಲ್ಲ, ಅದಕ್ಕೆ ಇವತ್ತು ಅಮ್ಮ ಮನೆಗೆ ಬಂದೆ. ಮಾರ್ನಿಂಗೇನೆ ಅಪ್ಪ ಬಂದು ಪಿಕ್ ಮಾಡಿದ್ರು. ಇವಾಗ ಟೈಮ್ 7:30. ಆ್ಯಕ್ಚುಲಿ ನಾನು 6 o'clock ಬಂದೆ ಬೇಗ. ಇವತ್ತು ಅಮ್ಮ ಮನೇಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಎಲ್ಲರಿಗೂ ಶುಭೋದಯ. ಮಾರ್ನಿಂಗ್ ಎದ್ದು ನೋಡಿದೆ, ಈ ಥರ ಗ್ಲಾಸ್ ಮೇಲೆ ಮಂಜಿನ ನೀರು ಬಿದ್ದಿತ್ತು. ಹಾಗೆ ನಾನು ನೇಮ್ ಬರಿತಾ ಇದ್ದೆ. ನಾವು ಎಷ್ಟೇ ಆಗಲಿ ಮಾಡಿನ ಮೇಲೆ, ಈ ಥರ ಗ್ಲಾಸ್ ಮೇಲೆ ನಮ್ಗೆ ಇಷ್ಟವಾಗಿರೋ ನೇಮ್ ಬರಿತಾನೆ ಇರ್ತೀವಿ ಅಲ್ವಾ. ಅಪ್ಪ ಬಂದಿದ್ದರು ಪಿಕ್ ಮಾಡೋದಕ್ಕೆ, ಅಪ್ಪ ಜೊತೆ ಹೋಗ್ತಾ ಇದ್ದೆ. ಹಾಗೆ ಅರ್ಲಿ ಮಾರ್ನಿಂಗ್ ವ್ಯೂಸ್ ನೋಡ್ತಾ ನೋಡಿ, ಇಲ್ಲಿ ಪ್ರಾಣಿಗಳೆಲ್ಲ ಬೆಳಗ್ಗೆನೆ ವಾಕಿಂಗ್ ಮಾಡ್ತಾ ಇದ್ವು. ಸೊ ಫೈನಲಿ ಅಮ್ಮ ಮನೆಗೆ, ಲೇಔಟ್ಗೆ ಎಂಟ್ರಿ ಕೊಟ್ಟೆ. ಇದೇ ನಮ್ಮ ಲೇಔಟ್, ಇದೇ ನಮ್ಮ ಬಿಲ್ಡಿಂಗ್, ಸಮೃದ್ಧಿ ನಿಲಯ. ಅಮ್ಮ ಬೇಗ ಎದ್ದಿದ್ರು, ಆದರೂ ಬೆಲ್ ಮಾಡಿದೆ. ಡೋರ್ ಬೆಲ್ ಮಾಡಿದ್ರೆ ಅಮ್ಮಗೆ ಇರಿಟೇಟ್ ಆಗುತ್ತೆ, ಎದ್ದಿದ್ರು ಬೆಲ್ ಮಾಡಿದ್ರೆ ಇರಿಟೇಟ್ ಆಗುತ್ತೆ. ಇವರೇ ನಮ್ಮ ಡ್ಯಾಡಿ. ಡ್ಯಾಡಿ ಹಾಯ್. ಹಾಯ್ ಡ್ಯಾಡಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಏನು ಹೇಳ್ತೀಯಾ? ಥ್ಯಾಂಕ್ ಯು. ಇದು ನಮ್ಮ ತಂಗಿ ಮತ್ತು ನಮ್ಮ ಮಮ್ಮಿ ಲಾಸ್ಟ್ ವೀಕ್ ಐಕ್ಯಾಗಿ ಹೋಗಿದ್ರು. ತುಂಬ ಐಟಮ್ಸ್ ತೊಗೊಂಬಂದಿದ್ದಾರೆ, ಆಮೇಲೆ ತೋರಿಸ್ತೀನಿ ನೋಡಿ. ನಾವು ಹೆಣ್ಮಕ್ಳು ಫಸ್ಟ್ ಎಲ್ಲೇ ಹೋಗೋದು ಕಿಚನ್ಗೆ. ಕಿಚನ್ ಎಂಟ್ರಿ ಕೊಟ್ಟು ಎಲ್ಲರಿಗೂ ಕಾಫಿ ಮಾಡೋಣ ಅಂತ. ಕಾಫಿ ಪೌಡರು ಎಲ್ಲಿಟ್ಟಿದ್ರು ಅಂತ ಗೊತ್ತಿರಲಿಲ್ಲ. ಮಮ್ಮಿನ ಕೇಳ್ಕೊಂಡು ಐಟಮ್ ಸರ್ಚ್ ಮಾಡಿ ಕಾಫಿ ಮಾಡಿದೆ. ಮಾರ್ನಿಂಗ್ ಇತ್ತು, ಎಲ್ಲರಿಗೂ ಕಾಫಿ ಮಾಡಿಕೊಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ 2 ಡೇಸಿಂದ ಹುಷಾರಿರಲಿಲ್ಲ, ವಾಯ್ಸು ಫುಲ್ಲು ಹೋಗಿದೆ. ಇವತ್ತು ಬೆಟರ್ ಆಗಿದೆ. ನಮ್ಮ ಮಮ್ಮಿ ಎಲ್ಲಿ ಫ್ಲೋರ್ ಕ್ಲೀನ್ ಮಾಡ್ತಿದ್ದಾರೆ, ನೆಲ ಒರೆಸ್ತಾ ಇದ್ದಾರೆ. ಇನ್ನೊಂದರೆ ಬಿಫೋರ್ ಮ್ಯಾರೇಜ್ಗಿಂತ ಮುಂಚೆ ಅಮ್ಮ ತುಂಬ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಇವಾಗ ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ ಮನೆ ಕೆಲಸ, ಆದರೆ ಅಮ್ಮ ಮಾಡೋಕ್ಕೆ ಬಿಡಲ್ಲ. ಸೊ ಇದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಮ್ಮ ಮನೆಗೆ ಬಂದಾದ್ಮೇಲೆ. ಸೊ ಆದ್ರೂ ಚಿಕ್ಕ ಪುಟ್ಟ ಕೆಲಸ ನಾನೇ ಉಳ್ಕೊಂಡು ಮಾಡ್ತಾ ಇರ್ತೀನಿ. ಇವತ್ತು ನಾನೇ ಟಿಫನ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅಮ್ಮ ಓಕೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಇವತ್ತು ನಾನು ವೆಜಿಟೇಬಲ್ಸ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಜಾಸ್ತಿ ಗ್ರೀನ್ ಪೀಸ್ ಹಾಕಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ತಂಗಿನೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾಳೆ, ಅವಳು ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ. ಸೊ ವಾಯ್ಸ್ ಒಂದು ಸ್ವಲ್ಪ ಗಂಟ್ಲು ಕಟ್ಬಿಟ್ಟಿದೆ. ಇದು ಕ್ಲೈಮೇಟಿಗೆ 2 ಡೇಸಿಂದ ಹುಷಾರಿರಲಿಲ್ಲ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ವಾಯ್ಸ್ ವಿಡಿಯೋ ಮಾಡಿಕೊಂಡೆ ವಾಯ್ಸ್ ಕೊಡ್ತಾ ಇದ್ದೀನಿ. ಸೀರಿಯಸ್ಲಿ ಗೈಸ್, ಇದು ಹೋಟೆಲ್ ಸ್ಟೈಲಲ್ಲಿ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೆ ಡಿಶ್ಶು, ನಿಜವಾಗ್ಲೂ ಆಗ್ತಾ ಇಲ್ಲ ನನಗೆ. ಸೊ ಅವರು ಏನೋ ಟೆಕ್ನಿಕ್ ಯೂಸ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ಥರ ಅಂತ. ನಾವು ಟ್ರೈ ಮಾಡ್ತಾ ಇದ್ದೀವಿ ನೋಡಿ. ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಫ್ಲೋರ್ನ. ಇನ್ನೂ ಎಷ್ಟೊತ್ತಾಗುತ್ತೆ?
10 minutes. ಅಮ್ಮ ಫ್ಲೋರ್ ಕ್ಲೀನ್ ಮಾಡಿದ ತಕ್ಷಣನೇ ನಾನು ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಇದು ಟಿಶ್ಯೂಸ್ ನಾನು ರೆಡಿ ಮಾಡಿದೆ ನೋಡಿ, ಈ ಥರ ಇದೆ. ಈ ಥರ ಅರೇಂಜ್ ಮಾಡಿದ್ದೀನಿ. ಇದು ಈ ಥರ ಎಷ್ಟೊತ್ತಿರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಈಗ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅಮ್ಮನೇ ನೆನ್ನೆ ಎಲ್ಲ ಇದು ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರು. ರುಬ್ಕೊಳೋದಕ್ಕೆ ಆನಿಯನ್ನು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ 2 ಸ್ಪೂನ್ ಆಯಿಲ್, 2 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಪಲಾವ್ ಎಲೆ, ಆಯಿಲ್ ಕಾದ ತಕ್ಷಣವೇ 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಫ್ರೈ ಆದಮೇಲೆ ನಾನು ವೆಜಿಟೇಬಲ್ಸ್ ಇಲ್ಲಿ ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಗ್ರೀನ್ ಪೀಸ್ ಪಲಾವ್ ಮಾಡೋದ್ರಿಂದ ಗ್ರೀನ್ ಪೀಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಾದಮೇಲೆ 1 ಸ್ಪೂನ್ ಟರ್ಮರಿಕ್ ಪೌಡರ್, ನಾನಿಲ್ಲಿ ಪಲಾವ್ ಎಲೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಟೊಮೊಟೊ ಯೂಸ್ ಮಾಡಿದೆ. ನಾವು ಏನು ರುಬ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಆಯಿಲ್ ಬಿಡೋವರೆಗೂ ಮಳ್ಳಿಸ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 3.5 ಗ್ಲಾಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಕ್ಕರಲ್ಲಿ ನಾವೇನು ಐಟಮ್ ಯೂಸ್ ಮಾಡ್ತೀವೋ ಲಾಸ್ಟಲ್ಲಿ ತುಪ್ಪ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ತಾ ಇದ್ದೀನಿ. ಆದ್ದರಿಂದ ರೈಸ್ ಉಡಿಯಾಗಿ ಬರುತ್ತೆ. ಕುಕ್ಕರ್ ಕೂಗೋದ್ರೊಳಗಡೆ ವೆಸಲ್ಸ್ ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಯಾವಾಗಲೂ ಇಟ್ಕೋಬೇಕು, ಅದರಲ್ಲೂ ಕಿಚನ್ ತುಂಬ ನೀಟಾಗಿರಬೇಕು. ಸೊ ಕುಕ್ಕರ್ ಕೂಗಿ ವಿಷಲ್ ಬಿಡೋ ಅಷ್ಟರಲ್ಲಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಕುಕ್ಕರ್ ಇದೆ, ತೋರಿಸ್ತೀನಿ. ಒಂದು ಟ್ರಿಕ್ ಏನು ಅಂತಂದರೆ, ನಾವು ಕುಕ್ಕರಲ್ಲಿ ಏನು ಐಟಮ್ಸ್ ಮಾಡ್ತೀವೋ ಪಲಾವ್, ಟೊಮೊಟೊ ಬಾತ್, ವಾಂಗಿಬಾತ್ ಈ ಥರ, ಅದಕ್ಕೆ ವಿಷಲ್ ಬಿಟ್ಟಾದಮೇಲೆ ನಾವು ಈ ಥರ ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಇಟ್ಟರೆ ರೈಸು ತುಂಬ ಉಡಿಯಾಗಿ ಬರುತ್ತೆ. ಸೊ ಇದನ್ನ ಟ್ರೈ ಮಾಡಿ. ನಮ್ಮ ತಂಗಿ ಆಯ್ ಅಂತ ಹೇಳಿದ್ರು, ಮತ್ತೆ ಹಂಗೆ ಹೋಗ್ತಾ ಇದ್ದಾಳೆ ನೋಡಿ. ಆಯ್ ಮೇಡಮ್, ಇವಳೆ ನಮ್ಮ ಸಿಸ್ಟರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡಿ ಗೈಸ್. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿರೋದು, ನಮ್ಮ ತಂಗಿ ಸರ್ವ್ ಮಾಡ್ತಾ ಇದ್ದಾಳೆ ನೋಡಿ. ಪೀಸ್ ಪಲಾವ್ ತುಂಬ ಪೀಸ್ ಆಗಿದೆ ಅನ್ಕೊಂತೀನಿ. ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ, ಟೇಸ್ಟ್ ಮಾಡಿದ್ದೀನಿ, ನನಗಿಷ್ಟ ಆಯಿತು. ಗ್ರೀನ್ ಪೀಸ್ ಪಲಾವ್ ವಿತ್ ಮೊಸರು ಬಜ್ಜಿ. ನಾನು ಮಾಡಿರೋ ಬ್ರೇಕ್ಫಾಸ್ಟ್ ರಿವ್ಯೂ ಕೇಳೋಣ. ಅಮ್ಮ ಹೇಗಿದೆ? ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾ ಟಿಫನ್ ಮಾಡೋಣ.
ಮಾರ್ನಿಂಗ್ ಫುಲ್ ಕೋಲ್ಡ್ ಇತ್ತು, ಇವಾಗ ಕಣ್ಬಿಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಇಲ್ಲಿ ನೋಡಿ ನಮ್ಮಮ್ಮ ಇಲ್ಲಿದ್ದಾರೆ, ಇವಾಗ ಫ್ರೆಶ್ ಅಪ್ ಆಗಿ ಹೇರ್ ಟ್ರೈ ಮಾಡ್ಕೊತಾ ಇದ್ದಾರೆ. ಹಾಯ್ ಅಮ್ಮ. ಇವರೇ ನಮ್ಮಮ್ಮ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಅಮ್ಮ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಸಕ್ಕ ಸಪೋರ್ಟಿವ್. ಈಗ ನಮ್ಮ ಸಿಸ್ಟರ್ ಕಡಲೆಕಾಯಿ ಪರ್ಸೆಗೆ ಹೋಗಿದ್ರು, ಅವ್ರು ಒಂದು ಸ್ವಲ್ಪ ಆಕ್ಸೆಸರೀಸ್ ತಗೊಂಡ್ಬಂದಿದ್ದಾರೆ, ಅದನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿಲ್ಲ. ಬನ್ನಿ ನೋಡೋಣ ಏನೇನು ತಗೊಂಡ್ಬಂದಿದ್ದಾರೆ ಅಂತ. ಅಕ್ಕ ತಂಗಿ ಸೇರ್ಕೊಂಡ್ರೆ ಫಸ್ಟ್ ಆಕ್ಸೆಸರೀಸ್ ಏನೇನಿರುತ್ತೆ, ಡ್ರೆಸ್ ಏನ್ ತಗೊಂಡಿದೀವಿ ಅದನ್ನೇ ಜಾಸ್ತಿ ನಾವು ಚೆಕ್ ಮಾಡೋದು. ಸೊ ನೋಡೋಣ ಬನ್ನಿ. ಏನ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತಗೊಂಡಿದ್ದಲ್ಲ. ಸ್ವಲ್ಪ ನಾನೇ ಎತ್ಕೊಂಡು ಹೋಗ್ತೀನಿ. ಫುಲ್ಲು ಬ್ಯಾಂಗಲ್ಸೇ ಶಾಪ್ ಮಾಡಿದ್ದಾಳೆ. ಸೊ ಇವೆಲ್ಲ ನಾನೇ ಎತ್ಕೊಂಡು ಹೋಗ್ತೀನಿ, ಕೊಟ್ಬಿಡು. ಶೇರಿಂಗ್ ಇಸ್ ಕೇರಿಂಗ್. ಆಕ್ಚುಲಿ ಅವಳು ಏನೇ ತಗೊಂಡ್ರು ನನಗೂ ಶೇರ್ ಮಾಡ್ತಾಳೆ, ನಾನೇನೇ ತಗೊಂಡ್ರು ಅವಳಿಗೂ ಶೇರ್ ಮಾಡಿ, ಇಬ್ರು ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನಾವ್ ಯಾವಾಗ್ಲೂ ಅಷ್ಟೇ, ಅವಳ ಹತ್ರ ಇಲ್ದಿದ್ ನಾನ್ ತಗೊಂತೀನಿ, ನನ್ನ ಹತ್ರ ಇಲ್ದಿದ್ ಅವಳು ತಗೊಂತಾ ಇರ್ತಾಳೆ. ಈಗೇನೆ ಡ್ರೆಸ್ ಮ್ಯಾಚಿಂಗ್ ಎಲ್ಲ ನಾವು ಶೇರ್ ಮಾಡ್ಕೊಂತಾ ಇರ್ತೀವಿ. ನಾನು ರೂಮ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಇದೇ ನನ್ನ ರೂಮ್. ನಮ್ಮ ತಂಗಿ ವರ್ಕಿಂಗ್ ಟೇಬಲ್ ಆಫ್ ಮಾಡ್ಕೊಂಡಿದ್ದಾಳೆ. ಟೆರೆಸ್ಸಿಗೆ ಬಂದಿದ್ದೀನಿ, ಇದೇ ನಮ್ಮ ಟೆರೆಸ್ಸು. ಮನೆಗಳು ತುಂಬ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ. ಮಾರ್ನಿಂಗ್ ಟು ಈವ್ನಿಂಗ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲಿಲ್ಲ. ಈವ್ನಿಂಗ್ ಆಗೋಗಿತ್ತು. ಎಲ್ಲರಿಗೂ ಟೀ ಮಾಡಿಕೊಂಡು ಟೀ ಕುಡಿದು ಅಮ್ಮ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ರು, ಹಾಗೆ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಗೊತ್ತಲ್ಲ, ಅಮ್ಮ ಮಗಳು ಸೇರಿಕೊಂಡ್ರೆ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಅಮ್ಮಗೆ ಮೊಬೈಲಲ್ಲಿ ನಾನು ಪ್ರೊಫೈಲ್ ತೋರಿಸ್ತಾ ಇದ್ದೆ. ಎಸ್, ಇವತ್ತಿನ ಡೇ ಅಮ್ಮ ಮನೇಲಿ ತುಂಬ ಎಂಜಾಯ್ ಮಾಡಿದೆ. ಊಟ ಮಾಡಿ ಮತ್ತೆ ರಿಟರ್ನ್ ಹೋಗಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲಾವಣ್ಯ ಭಂಡಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.